ಸಮಸ್ತ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ಹಬ್ಬ ಟುಡೇ ಹೊಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ಸ್ ಶುಭಾಶಯಗಳು ಹೇಳುತ್ತಾ ಈ ಒಂದು ಸಣ್ಣ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಹುಡುಗರು ಪತಂಗ್ ತರ್ಲಕ್ಕೆ ಹೋಗ್ಯಾರಿ. ಐವತ್ತನ ಇದ್ದಿದ್ದು ಹುಡುಗರೆಲ್ಲ ಪತಂಗ್ ಹಗರ್ಸ್ಲತ್ತಾರ. ಅಷ್ಟ್ರಾಗೆ ನಮ್ಮ ಪರಗಳು ಪತಂಗ್ ತೊಗೊಂಡು ಬಂದರು. ಅಚ್ಚಾ ಹೀಗೆ ಎಲ್ಲ ನಿಂತರು ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಮಂತಿ. ಸಂಕ್ರಾಂತಿ ಹಬ್ಬದ ಏನು ಪ್ಲ್ಯಾನ್ ಹಾಕೋದಿಲ್ಲ, ಪತಂಗ್ ಹಾರ್ಸೋದೆ. ತಂದಿನ ಪತಂಗ್ ಒಂದು ಸ್ನ್ಯಾಪ್ ಹಾಕ್ದ, ಸ್ನ್ಯಾಪ್ ಹಾಕಿಸಿಂದು ಪತಂಗಿಗೆ ತಂದು ಕೇಸಿಂದು ಎಲ್ಲ ಸ್ವಲ್ಪ ದಾರ ಗೀರ ಕಟ್ಟಿ ಕೇಸಿಂದು ನಮ್ಮ ಏರಿಯಾದಾಗಿರೋ ಹಾಸ್ಟೆಲ್ ಮ್ಯಾಲೆ ಹೋದ್ರಿ. ಮ್ಯಾಲೆ ಹೋಗಿ ಕೇಸಿಂದ ಹಾರ್ಸಮಂತ ಎಷ್ಟು ಟ್ರೈ ಮಾಡ್ಲತ್ರಿ. ಗಾಳಿ ಇದ್ದಿದ್ದಿಲ್ಲ, ಅದಕ್ಕೆ ಪತಂಗಿ ಹಾರ್ಲತ್ತಿದ್ವಿ Emotional damage. You want some therapy? ಇಲ್ಲಂದು ಅದೇ ಟೈಮ್ನಾಗ ಒಂದು ಗಾಳಿ ಪಟ್ಟಣದಾಗಿ ಒಂದು ಡೈಲಾಗ್ ನೆನಪು ಬಂತು ನನಗೆ. ತುಂಬಾ ಇದೆ ಗಾಳಿಪಟ ಅಂದ್ರೆ ಸುಮ್ನೆ ಅಲ್ಲ, ಅದೊಂಥರ ಕೆಳಗಡೆ ನಿಂತ್ಕೊಂಡು ಆಕಾಶಕ್ಕೆ ಉಮ್ಮ ಅಂತ ಮುತ್ಕೊಟ್ಟಂಗಿರುತ್ತೆ. ಪಟ ಹಾರ್ತಿದ್ರೆ ನಾನು ಆಕಾಶಕ್ಕೆ ಗಾಳ ಹಾಕಿದೀನಿ, ರಂಬೆನೋ ಊರ್ವಶಿನೋ ಮೇನಕೆನೋ ತಗಲಾಕೋತಾರೆ ಅನ್ಸುತ್ತೆ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗ ಅನ್ಸುತ್ತೆ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರಿಸ್ತಾ ಚಿಕ್ಕ ಮಗು ಆಗಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ನಿನ್ನೆ ಒಂದು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಎಷ್ಟು ಜನ ನೋಡಿದಿರಿ ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಪತಂಗ್ ಹಾರ್ಲತ್ತಿದ್ದಿಲ್ಲ, ಅದಕ್ಕಾಕಿಸಿ ನಮ್ಮದು ಡ್ಯೂಟಿ ಟೈಮ್ ಭೀ ಆಗಿತ್ತು. ಹಂಗಾಗಿ ನಾ ಡ್ಯೂಟಿಗೆ ಹೋಗ್ಲತ್ತಿದಾಗ ಹಾದ್ಯಾಗ ಯಾರೋ ಒಬ್ಬ ಅಣ್ಣ ಭಾಳ ಅರ್ಜೆಂಟ್ ಇತ್ತು ಅನ್ನಿಸ್ತದ. ಅದಕ್ಕೆ ದೊಡ್ಡ ಲಾರಿ ರಾಂಗ್ ರೂಟಿಗೆ ತೊಗೊಂಡಿನ ಹೋಗಿಸಿ ನಮ್ಮ ಹಾಸ್ಪಿಟಲ್ ಬಲ್ಲಿ ಬಂದ. ಹಾಸ್ಪಿಟಲ್ ಹತ್ರ ಬಂದು ನೋಡಿದ ತಕ್ಷಣ ಇವತ್ತು ಹಬ್ಬ ಇರೋದ್ರಿಂದ ಮಧ್ಯಾಹ್ನ ಕ್ಲೋಸ್ ಮಾಡಮ ಅಂತ ಹೇಳ್ಕಿಸಿಂದ ಎಲ್ಲ ಕ್ಲೋಸ್ ಮಾಡ್ಕಿದ್ದೇವಿ. ಲ್ಯಾಬ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮತ್ತೆ ನಾವು ಆಫೀಸ್ ಮನೆ ಕಡೆ ಹೋಗ್ಲತ್ತೀವಿ ಅಷ್ಟೇ.